ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ನೋಡೋದು ಸುಂದರವಾದ ಡೈರಿ ಹೂವಿನ ರಹಸ್ಯ. ಮೇನ್ ಕಂಟೆಂಟ್, ಡೈರಿ ಹೂವು ಯಾಕೆ ಇಷ್ಟು ಬಣ್ಣಗಳಲ್ಲಿ ಕಾಣಿಸ್ತದೆ ಅಂತ ಗೊತ್ತಾ? ಕೆಂಪು, ಹಳದಿ, ನೇರಳೆ, ಬಿಳಿ, ಇನ್ನೂ ಹಲವಾರು ಬಣ್ಣಗಳಿಂದ ಈ ಡೈರಿ ಹೂವುಗಳು ಹಲವು ಬಣ್ಣಗಳಿಂದ ಬಿಡ್ತಾ ಇರ್ತವೆ. ಇದರ ಬಗ್ಗೆ ತಿಳಿತಾ ಹೋಗೋಣ. ಅಂದರೆ ದಾಲಿಯ ಗೆಡ್ಡೆ ಅಂತ ಅರ್ಥ. ಈ ಹೂವಿನ ಬೇರು ಭಾಗ ಇದು ನೆಲದೊಳಗೆ ಬೆಳೆಯುತ್ತೆ, ಗೆಡ್ಡೆ ಆಗಿ ಇರುತ್ತೆ. ಈ ಗೆಡ್ಡೆಯಿಂದಲೇ ಹೊಸ ಗಿಡ ಬೆಳೆಯುತ್ತೆ. ಬೇರು ಗೆಡ್ಡೆ ನೆಲದೊಳಗೆ ಇರುತ್ತೆ, ಸ್ವಲ್ಪ ಹಾಲಿಗೆಡ್ಡೆಯಂತೆ ನಿಮಗೆ ಕಾಣುತ್ತೆ. ಹೊಸ ಗಿಡ ಕೂಡ ಇದರಿಂದ ಬೆಳೆಯುತ್ತೆ. ಈ ಗೆಡ್ಡೆಯನ್ನು ನೆಟ್ಟರೆ ಹೊಸ ದಾಲಿಯ ಗಿಡ ಬರುತ್ತೆ. ಪೋಷಕಾಂಶ ಸಂಗ್ರಹ, ಗಿಡಕ್ಕೆ ಬೇಕಾದ ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು, ನನ್ನ ಗಾರ್ಡನ್ನಲ್ಲೂ ಕೂಡ ನೀವು ನೋಡಿ ಎಷ್ಟು ಮುದ್ದಾಗಿವೆ ಡೈರಿ ಹೂಗಳು ಅಂತ. ಇದು ಒಂದು ಗಿಡದಲ್ಲಿ 8ರಿಂದ 10 ಕೂಡ ಬಿಡುತ್ತೆ. ಇದರ ಗೆಡ್ಡೆಗಳು ಕೂಡ ಹಾಲುಗೆಡ್ಡೆಯಂತೆ ಇರುತ್ತೆ. ಇದನ್ನು ಹೇಗೆ ನಾವು ನಾಟಿ ಮಾಡೋದು ಅಂತ ನೋಡೋದಾದರೆ, ಒಂದು ಪಾಟ್ಗೆ ಆಗಲಿ ನೆಲಕ್ಕೆ ಆಗಲಿ ಸ್ವಲ್ಪ ಮಣ್ಣನ್ನು ಓಪನ್ ಮಾಡಿ ಈ ಥರ ಗೆಡ್ಡೆ ಹಾಕೋದ್ರಿಂದ ಚಿಕ್ಕ ಚಿಕ್ಕ ಮೊಳಕೆ ಕೂಡ ಬರುತ್ತೆ. ನಂತರ ಅದು ಸಸಿಯಾಗಿ ಬೆಳೆಯುತ್ತೆ. ನಂತರ ಮೊಗ್ಗುಗಳನ್ನು ಕಚ್ಚುತ್ತೆ. ನಂತರ ಹೂವರಳುತ್ತಾ ಹೋಗುತ್ತೆ. ನೀವು ನೋಡ್ಬೋದು ಗೈಸ್, ನಮ್ಮ ಗಾರ್ಡನ್ನಲ್ಲಿ ನಾನು ಕೂಡ ಬೇರೆ ಕಡೆ ಒಂದು ಗೆಡ್ಡೆ ತೊಗೊಂಡು ಬಂದು ನಾಟಿ ಮಾಡಿದ್ದೆ. ಇದು ಇವಾಗ ಗಿಡ ಆಗಿ ದೊಡ್ಡದಾಗಿದೆ. ನೋಡಿ ಎಷ್ಟೊಂದು ಹೂಗಳು ಕೂಡ ಬಿಡುತ್ತೆ. ಪ್ರತಿ ಗಿಡದಲ್ಲೂ ವಿಭಿನ್ನ ಗುಣಗಳಿರುತ್ತೆ, ಆದ್ದರಿಂದ ಬಣ್ಣ ಬದಲಾಗ್ತಾ ಹೋಗುತ್ತೆ. ಪ್ರಕೃತಿಯ ಗುಣ, ಜೆನೆಟಿಕ್ಸ್, ಪ್ರತಿ ಗಿಡದಲ್ಲೂ ವಿಭಿನ್ನ ಗುಣಗಳು ಇರುತ್ತೆ, ಆದ್ದರಿಂದ ಬಣ್ಣಗಳು ಬದಲಾಗ್ತಾ ಹೋಗುತ್ತೆ. ರಾಸಾಯನಿಕ ಪಿಗ್ಮೆಂಟ್ಸ್, ಹೂವಿನಲ್ಲಿ ಇರುವ ಆರ್ಥೋಸೈನಿನ್ ಮತ್ತು ಇತರ ರಂಗು ಪದಾರ್ಥಗಳು ಬಣ್ಣಗಳನ್ನ ಕೊಡ್ತಾ ಹೋಗುತ್ತೆ. ಇದರ ಉಪಯೋಗ ಏನಂತಂದರೆ, ತೋಟ ಅಲಂಕಾರಕ್ಕೆ ಮತ್ತು ಕಾರ್ಯಕ್ರಮಗಳಿಗೆ, ಡೆಕೋರೇಷನ್, ಹೂಗುಚ್ಛ ಕೊಡಲಿಕ್ಕೆ, ಬೊಕ್ಕೆ ಮಾಡಲಿಕ್ಕೆ ಸುಲಭವಾಗಿ ಹೂವನ್ನ ಬೆಳೀತಾರೆ. ಸುಲಭವಾಗಿ ಹೇಳೋದಾದರೆ, ಡೈರಾ ಹೂವು ಪ್ರಕೃತಿ ಗಿಡದ ಗುಣಗಳು ಮಾನವ ಬೆಳೆಗಾರಿಕೆ ಕಾರಣದಿಂದ ಹಲವಾರು ಬಣ್ಣಗಳಲ್ಲಿ ಕಾಣಿಸುತ್ತದೆ. ಆದ್ದರಿಂದ ಡೈರಾ ಹೂವು ತೋಟದಲ್ಲಿ ತುಂಬ ಆಕರ್ಷಕವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಡೈರಾ ಹೂವನ್ನ ಬೆಳಿಬೋದು. ಇಷ್ಟು ಚೆನ್ನಾಗಿ ತೋಟದಲ್ಲಿ ಅಲಂಕಾರ ಆಗಿರುತ್ತೆ ಅಂತಂದರೆ ತುಂಬಾ ಅಲಂಕರಿತವಾಗಿರುತ್ತೆ. ನೀವು ಬೊಕ್ಕೆಗಳು ಕೂಡ ಮಾಡ್ಬೋದು, ಡೆಕೋರೇಷನ್ ಆಗಿರ್ಬೋದು. ಎಂಥ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟವಾಗುವಂಥ, ಪ್ರತಿಯೊಬ್ಬರಿಗೂ ಇಷ್ಟವಾಗುವಂಥ ಫ್ಲವರ್ಸ್ ಇದು. ಫ್ರೆಂಡ್ಸ್, ನೋಡ್ಬೋದು, ನಮ್ಮ ಗಾರ್ಡನಲ್ಲೂ ಕೂಡ ನಾನು 5-6 ಪಾಟ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಪಿಂಕ್ ಕಲರ್ ಇದೆ ಮತ್ತು ಮರನ್ ಕಲರ್ ಕೂಡ ಇದೆ. ಪಿಂಕ್ ಅಂತಂದರೆ ಸ್ವಲ್ಪ ಮರನ್ಗೆ ಹೋಲಿಕೆ ಆಗುತ್ತೆ. ಮತ್ತು ಯೆಲ್ಲೋ ಕಲರ್ ಕೂಡ ಇದೆ ನಮ್ಮ ಗಾರ್ಡನ್ನಲ್ಲಿ, ಮತ್ತು ಬಿಳಿ ಕೂಡ ಇದೆ. ನರ್ಸರಿಯಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀಲಿ ಡೈರೆ ಹೂವು ಕೂಡ, ಅದ್ರ ಗೆಡ್ಡೆ ತೊಗೊಂಡು ಬಂದರೆ ಸಾಕು, ನಾವೇನಾದ್ರೂ ಗಿಡ ತರಬೇಕು ಅಂತೇನಿಲ್ಲ. ಈ ನರ್ಸರಿಯಲ್ಲಿ ಗೆಡ್ಡೆ ಸಿಗಲ್ಲ. ನಮ್ಮ ಫ್ರೆಂಡ್ಸು ಸರ್ಕಲಲ್ಲಿ ಮತ್ತು ಯಾರ್ಯಾರು ಹಾಕ್ಕೊಂಡಿರ್ತಾರಲ್ವ ಮನೆ ಮುಂದೆ, ಅವ್ರ ಹತ್ರ ಇದ್ರ ಗೆಡ್ಡೆ ಸಿಗುತ್ತೆ. ಸೇಮ್ ಹಾಲಿಗೆಡ್ಡೆ ಥರ ಇದೆ ಅಲ್ವಾ, ಅದನ್ನೊಂದು 2 ತೊಗೊಂಡು ಬಂದರೆ ಸಾಕು. ಸುಮಾರು ಕಡಿಯುತ್ತೆ, ಒಂದೊಂದು ಮೊಳಕೆ ಅಂದ್ರೂ ಸುಮಾರು ಒಂದು ಪಾಟ್ ತುಂಬಾ ಬರುತ್ತೆ, ಗ್ರೋತ್ ಆಗಿರುತ್ತೆ. ನೀವು ನೋಡ್ಬೋದು, ಇಲ್ಲಿ ಪಾಟಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಒಂದೇ ಒಂದು ನಾನು ಹಾಕಿದ್ದು ಪಾಟ್ಗೆ, ಅದ್ರ ತುಂಬ ಯಾವ ಥರ ಬೆಳ್ಕೊಂಡಿದೆ ನೋಡಿ. ಒಂದು ಗಿಡದಲ್ಲೇ ನಿಮಗೆ 8ರಿಂದ 10 ಸಿಗುತ್ತೆ. ಒಂದೊಂದು ಸಲ ಹೂವು ಬಿಟ್ಬಿಟ್ರೆ ಅಷ್ಟೊಂದು ಬಂದುಬಿಡುತ್ತೆ. ನಾನು ಕೂಡ ದೇವರಿಗೆ ಕಿತ್ಕೊಂಡು ಬಂದು ಮುಡಿಸ್ಬೇಕಾದ್ರೆ ಒಂದೊಂದು ಸಾಕು, ಒಂದೊಂದು ಫೋಟೋಗೆ ಅಷ್ಟು ಚೆನ್ನಾಗಿ ಹೂಗಳು ಎದ್ದು ಕಾಣಿಸುತ್ತೆ. ಮತ್ತು ನಾವು ಈಗ ನಾನು ಗಾರ್ಡನ್ ಪಾಟ್ಗೆ ಯಾವ ಥರ ಅದನ್ನು ನಾಟಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈ ಥರ ಗಾರ್ಡನ್ನಲ್ಲಿ ಪಾಟ್ ಮಾಡಿರ್ತೀವಲ್ವ, ಅದರಲ್ಲಿ ಮಣ್ಣನ್ನು ಈ ಥರ ಕೆರ್ಕೋಬೇಕು. ಈ ಥರ ಕೆರ್ಕೊಂಡು ಅದು ಹೋಲ್ ಮಾಡಿ ಅದರೊಳಗಡೆ ಒಂದೊಂದು ಗೆಡ್ಡೆಗಳನ್ನ ಹಾಕ್ಕೊಂಡು ಬರಬೇಕು. ಸ್ವಲ್ಪ ದೂರಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಹಾಕ್ಕೊಂಡು ಈ ಥರ ಗೆಡ್ಡೆಗಳನ್ನ ಒಂದೊಂದು ಹಾಕಿದ್ರೆ ಫ್ರೆಂಡ್ಸ್ 2 ಇಂಚಿಂದ 3 ಇಂಚು ಆಳದಲ್ಲಿ ನೆಡಬೇಕು. ಯಾಕಂತಂದರೆ ಅದು ಜಾಸ್ತಿ ಮಣ್ಣು ಹಾಕ್ಬಿಟ್ರೆ ಅದು ಮೊಳಕೆ ಕಡಿಯೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ಇಂಚಿಂದ 3 ಇಂಚು ಆಳದಲ್ಲಿ ನೆಟ್ಟರೆ ಸಾಕಾಗುತ್ತೆ.
ಮತ್ತು ನೀವು ಸೂರ್ಯಪ್ರಕಾಶ ಇರುವ ಜಾಗದಲ್ಲಿ ಇಡಬೇಕು. ನಾನು ಗಾರ್ಡನ್ ಪಾಟ್ಗೆ ಹಾಕಿರೋದ್ರಿಂದ ಯಾವಾಗಲೂ ಸೂರ್ಯನ ಪ್ರಕಾಶ ಅದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಗಾರ್ಡನ್ ಪಾಟ್ಗೆ ಹಾಕ್ತಾಯಿದ್ದೀನಿ. ನೀವು ಪಾಟ್ಗೆ ಹಾಕಿದ್ರೂ ಕೂಡ ನೀವು ಸೂರ್ಯನ ಕಿರಣ ಬೀಳುತ್ತಲ್ವ, ಪ್ರಕಾಶಮಾನವಾಗಿ ಅದು ಸ್ವಲ್ಪ ಬಿಸಿಲು ಬೀಳುತ್ತಲ್ವ, ಆ ಜಾಗದಲ್ಲಿ ಪಾಟನ್ನು ಇಟ್ಕೊಳ್ಳಿ. ನಾನು 3 ಗೆಡ್ಡೆಗಳನ್ನ ಕಿತ್ಕೊಂಡಿದ್ದೀನಿ. ಎಲ್ಲಿ ಅಂದರೆ ಹೊರಗಡೆ ಏನು ತೊಗೊಂಡು ಬಂದಿಲ್ಲ ಗೆಡ್ಡೆಗಳನ್ನ, ಪಾಟಲ್ಲಿ ಅದು ಗೆಡ್ಡೆಗಳಾಗಿತ್ತು. ಅದಕ್ಕೋಸ್ಕರ ಅದನ್ನು ತೊಗೊಂಡು ಅದನ್ನು ಬೇರೆ ಕಡೆ ನೆಟ್ಟರೆ ತುಂಬಾ ಹೂಗಳು ಬಿಡುತ್ತೆ ಅಂತಂದ್ಬಿಟ್ಟು ನಾನು ಎಲ್ಲ ಕಡೆ ಈ ಥರ ಗಾರ್ಡನ್ ಪಾಟ್ಗೆ ನೆಟ್ಕೊಂಡು ಬರ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೆಡ್ಡೆಗಳೆಲ್ಲ ಅಂತ. ಸಣ್ಣದಾಗಿದ್ದರೂ ಪರವಾಗಿಲ್ಲ ಗೆಡ್ಡೆ, ದಪ್ಪದಾಗಿದ್ದರೂ ಗೆಡ್ಡೆ ಪರವಾಗಿಲ್ಲ, ಯಾವುದೇ ಸಿಕ್ಕಿದ್ರೂ ನಿಮಗೆ ಈ ಥರ ಪಾಟ್ಗಳ್ಗೆ ಹಾಕ್ಕೊಂಡ್ರೆ ಅದು ಮೊಳಕೆ ಬಂದು ಗಿಡ ಆಗುತ್ತೆ. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಅದು ಮಣ್ಣಿಗೆ ಹಾಕಿ ನೆಟ್ಟ ತಕ್ಷಣ ಆಗೋಗ್ಬಿಡಲ್ಲ, ಅದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು. ಇವಾಗ 3 ಗೆಡ್ಡೆಗಳನ್ನು ಸಹ ನಾನು ಅದು ನೆಟ್ಟಿದ್ದೀನಿ ಪಾಟ್ಗೆ. ಇವಾಗ ಅದಕ್ಕೆ ನೀರು ಮೇಲೆ ಸ್ಪ್ರೇ ಮಾಡಬೇಕು. ಈ ಥರ ನೀರನ್ನು ನೀವು ಹಾಕ್ಕೊಳ್ಳಿ. ನೀರನ್ನು ಮಿತವಾಗಿ ಹಾಕಬೇಕು. ಹೆಚ್ಚು ನೀರು ಹಾಕಿದ್ರೆ ಕೊಳ್ತೋಗೋ ಸಾಧ್ಯತೆ ಇರುತ್ತೆ ಗಿಡ. ಆದ್ದರಿಂದ ನೀವು ಸ್ವಲ್ಪ ನೀರು ಹಾಕೋಬೇಕು. ಮಣ್ಣು ಸ್ವಲ್ಪ ಡ್ರೈ ಆದ ತಕ್ಷಣ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ವಾರಗಳಾದಮೇಲೆ ಅದು ಮೊಳಕೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತವರೆಗೆ ಡಾಲಿಯಾ ಗಿಡ, ಡೈರಾ ಗಿಡ ನಾವು ಯಾವ ಥರ ಗೆಡ್ಡೆಗಳನ್ನ ಹಾಕ್ಕೊಂಡೆ ಅಂತ, ಎಲ್ಲೂ ಹೋಗಿ ತರಲಿಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ವ. ಈ ಪಾಟಲ್ಲೇ ಎಷ್ಟೊಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಷ್ಟು ಗೆಡ್ಡೆಗಳಿವೆ ಒಂದು ಪಾಟಲ್ಲಿ ಅಂತ ತೋರಿಸ್ತೀನಿ. ಗಿಡಗಳು ಒಣಗೋದ್ರೂ ಸಹ ಹೂವೆಲ್ಲ ಬಿಟ್ಟಾದ್ಮೇಲೆ ಒಣಗುತ್ತೆ. ಅದಾದಮೇಲೆ ಗೆಡ್ಡೆಗಳು ಆ ಬುಡದಲ್ಲೇ ಇರುತ್ತೆ ಪಾಟಲ್ಲಿ. ಅದನ್ನು ನೀವು ಕಿತ್ಕೊಂಡು ಬೇರೆ ಕಡೆ ನಾಟಿ ಮಾಡ್ಬೋದು. ನೋಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ. ನಾವು ಹೊರಗಡೆ ದುಡ್ಡು ಕೊಟ್ಬಿಟ್ಟು ಏನು ಗಿಡ ತರಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರನೇ ಗೆಡ್ಡೆಗಳಿದ್ದರೆ ಅದು ಮೊಳಕೆ ಬಂದು ಗಿಡ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಧನ್ಯವಾದಗಳು.